ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನನ್ನು ಕೇಳಕ್ಕೆ ಹೋದರೆ ನಿಜವಾಗ್ಲೂ ದರಿದ್ರವಾಗಿತ್ತು ಅಂತಲೇ ಹೇಳ್ತೀನಿ. ಏನು ಗುರು ಅದು ಪ್ರಶ್ನೆಗಳು, ಅದೇನು ಉತ್ತರಗಳು, ಅದು ಯಾವನ್ ಗುರು ವೀಕ್ಷಕರು ಆ ಥರ ಕ್ವಶನ್ಗಳೆಲ್ಲ ಕಳಿಸ್ತಾರೆ. ಅದು ಯಾಕೆ ಎಲ್ಲನೂ ತಂದುಬಿಟ್ಟು ವೀಕ್ಷಕರ ಮೇಲೆ ಎತ್ತಾಕ್ತಾರೋ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಏನು ಇಡೀ ಒಂದು ಎಪಿಸೋಡ್ ಪೂರ್ತಿ ಪ್ರಶ್ನಾರ್ಥಕದಲ್ಲೇ ಮುಗಿಸ್ಬಿಟ್ರಲ್ಲ ಇವರು. ಸಿಕ್ಕಾಬಡೆ ಬೋರಿಂಗು. ಆಮೇಲೆ ಅದು ಯಾಕೆ ಸುಮ್ಮನೆ ಕೆಲವ್ರನ್ನ ಅನ್ನೆಸೆಸರಿಯಾಗಿ ಹೇಟ್ ಮಾಡ್ತಾರೆ ಅಥವಾ ಟಾರ್ಗೆಟ್ ಮಾಡ್ತಿದ್ದಾರೋ ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಇದು ಖಂಡಿತವಾಗ್ಲೂ ಮೀನ್ಸ್ ಅದೇ ಬಿಗ್ ಬಾಸ್ದೇ ಸ್ಕ್ರಿಪ್ಟ್ ಇರುತ್ತೆ. ಅವರೇ ಡೈರೆಕ್ಟರ್ ಯಾರಿರ್ತಾರೆ ಅವರೇ ಬರ್ಕೊಂಡಿರ್ತಾರೆ ಇವತ್ತಿನೊಂದು ಎಪಿಸೋಡಲ್ಲಿ ಏನೇನು ಕಂಟೆಂಟ್ ಕೊಡಬೇಕು ಅಂತ. ಬಟ್ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ದರಿದ್ರವಾಗಿತ್ತು ಇವತ್ತಿನ ಎಪಿಸೋಡ್ ಅಂತ ನನಗೆ ಅನ್ಸುತ್ತಪ್ಪ. ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕೆಲವ್ರನ್ನಂತೂ ಸುಖ ಸುಮ್ಮನೆ ಟಾರ್ಗೆಟ್ ಮಾಡಿದ್ರು ಅಂತ ನನಗನ್ನಿಸ್ತು. ಆ್ಯಂಡ್ ಕೆಲವ್ರನ್ನಂತೂ ಸಿಕ್ಕಾಪಟ್ಟೆ ಫೇವರ್ ಮಾಡ್ತಿದ್ದಾರೆ. ನನಗೆ ಇವಾಗ ಅನಿಸ್ತಾ ಇದೆ ಸೀರಿಯಲ್ ಗ್ಯಾಂಗು ಅಂತ ಇದ್ರು. ಬಟ್ ನಾನು ಇಲ್ಲಿವರೆಗೂ ಕೂಡ ನಂಬಿರಲಿಲ್ಲ. ಬಟ್ ನಂಗೆ ಸೀರಿಯಲ್ ಗ್ಯಾಂಗನ್ನು ಇವತ್ತು ಎಲ್ಲೋ ಡೈರೆಕ್ಟ್ಲಿನೋ ಸಪೋರ್ಟ್ ಮಾಡಿದ್ರು ಅಂತಲೇ ಅನಿಸ್ತು ನನಗೆ. ಆ ಸೀರಿಯಲ್ ಗ್ಯಾಂಗ್ ಯಾವುದು ಅಂತ ಮುಂದೆ ಮಾತಾಡ್ತಾ ಹೋಗ್ತೀನಿ. ಓಕೆ, ನನಗೇನು ಇಲ್ಲಿ ಅಳುಕು ಪಳುಕು ಏನಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ ಯಾರ್ಯಾರು ಸೀರಿಯಲ್ ಗ್ಯಾಂಗ್ಗೆ ಅಂತ ಹೇಳ್ತಾರೆ ಆ್ಯಂಡ್ ಯಾರ್ಯಾರಿಗೆ ಸಪೋರ್ಟ್ ಮಾಡಿದ್ರು ಅಂತ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ನಿಮ್ಗೇನು ಅನಿಸ್ತು ಹಾನೆಸ್ಟಾಗಿ ಆ್ಯಂಡ್ ಡೈರೆಕ್ಟಾಗಿ ಹೇಳಿ, ಇವತ್ತಿನ ಎಪಿಸೋಡ್ ನಿಮಗೆ ಖುಷಿ ಕೊಡ್ತಾ ಆ್ಯಂಡ್ ಕೆಲವರಿಗೆ ಟಾರ್ಗೆಟ್ ಮಾಡಿದ್ರಾ ಅಥವಾ ಕೆಲವರು ಟಾರ್ಗೆಟ್ ಮಾಡಿಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಏನೇನಾಗಿದೆ ಅಂತ ಒಂದು ಸ್ವಲ್ಪ ಚಿಕ್ಕದಾಗಿ ತೋರಿಸ್ತಾರೆ. ಅದರಲ್ಲಿ ಆಗಿರೋವಂಥದ್ದು ಅಗೇನ್ ಅದೇ ಕಿತ್ತಾಟ, ಊಟದ ವಿಚಾರಕ್ಕೆ ಕಿತ್ತಾಟ ಆಗಿದೆ. ಆಲ್ರೆಡಿ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದೆ ಸಪ್ರೇಟಾಗಿ, ಅದು ಆಲ್ರೆಡಿ ಚಾನಲಲ್ಲಿದೆ. ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ನಾನು. ಇಲ್ಲಿ ಏನಾಗಿದೆ ಅಂತಂದರೆ ಧ್ರುವಂತ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ, ಸೊ ಅವರಿಗೆ ಏನೋ ಒಂದು ಮೀನ್ಸ್ ಮನೇಲಿ ಆಗ್ತಿರೋವಂಥ ಒಂದು ಕೆಲವೊಂದು ಘಟನೆಗಳಿಂದ ಅವ್ರಿಗೆ ಬೇಜಾರಾಗಿದೆ. ಕೆಲವ್ರು ಏನಂತಂದರೆ ಬೇಕಾದಾಗ ಏನೋ ಹಿಟ್ಟು ಉಳಿದಿದೆ, ಅದು ಉಳಿದಿದೆ, ಪೊಟ್ಯಾಟೊ ಆಲೂಗಡ್ಡೆನ ಫ್ರೈ ಮಾಡ್ಕೊಂಡು ಅವ್ರಿಗೆ ಬೇಕಾದಾಗೆಲ್ಲ ತಿಂತಿದ್ದಾರೆ. ಇದೇನಾಗುತ್ತೆ ಅಂದರೆ ಇವಾಗ ಆ ಥರ ತಪ್ಪಾಗುತ್ತೆ. ಕಿಚನ್ ಡಿಪಾರ್ಟ್ಮೆಂಟು ಅಂತಂದಾಗ ಕಿಚನ್ ಡಿಪಾರ್ಟ್ಮೆಂಟ್ ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಅಲ್ಲಿ ಪಕ್ಕಾ ರೂಲ್ಸ್ಗಳು ಹಾಕೊಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಟನ್ ಜವಾಬ್ದಾರಿ ತುಂಬ ಮುಖ್ಯ ಆಗಿರುತ್ತೆ. ಸೊ ಕ್ಯಾಪ್ಟನ್ ಬಂದು ಇಲ್ಲಿ ಅಳುಕ್ ಬುಳುಕಲ್ಲಿ ಬಂದುಬಿಟ್ಟು ಸುಮ್ಮನೆ ನಾನು ಬೆಡ್ರೂಮ್ ಯೂಸ್ ಮಾಡ್ಕೊಂಡು ಅಲ್ಲಿ ಮಲ್ಕೊಂಡು ಎದ್ದೋಯ್ತೀನಿ ಅಂತಂದರೆ ಆಗಲ್ಲ. ಒಂದು ಪಕ್ಕಾ ರೂಲ್ಸ್ ಮಾಡಬೇಕು. ಅಡುಗೆ ಮನೆಗೆ ಯಾರಿಗೂ ಎಂಟ್ರಿ ಇಲ್ಲ. ಸೊ ಇದು ಅಲ್ಲಿ ಪಕ್ಕ ಮಾಡಬೇಕು. ಅದೆಲ್ಲ ಬಿಟ್ಟು ಸುಮ್ಮನೆ ಅವನಿಗೂ ಸಿಕ್ಕೋನಿಗೆಲ್ಲ ಒಳಗಡೆ ಬಿಡ್ತಾರೆ. ಸಿಕ್ಕೋನ್ ನಿರ್ಧಾರ ತಗೊಂತಾನೆ, ಅವ್ರಿಗೆ ಬೇಕಾದಾಗೆಲ್ಲ ಮಾಡ್ಕೊಂಡು ತಿಂತಾರೆ ಅಂದರೆ ಏನು ಅರ್ಥ ಇದು? ಇನ್ ಕೇಸ್ ಏನೋ ಒಂದು ಜಾಸ್ತಿ ಉಳಿದಿದೆ ಅಂತಂದಾಗ ಅದು ಇಡೀ ಮನೆದದು. ಆ ಮನೆಗೆ ಬೇಕು ಅಂತಂದಾಗ ಅಟ್ಲೀಸ್ಟ್ ಹಂಚ್ಕೊಂಡು ತಿನ್ನಬೇಕು. ಅವ್ನಿಗೆ ಬೇಕಾದಾಗ ಅವ್ನು ತಿಂತಾನಂತೆ, ನಿಮ್ಗೆ ಬೇಕಾದ್ರೆ ನೀವು ತಿನ್ನಿ ಅಂತದ್ದು ಹೆಂಗಾಗುತ್ತೆ? ಹಿಟ್ಟು ಉಳಿದಿತ್ತಂತೆ, ರಘು ಯಾರೋ ಕೆಲವರೆಲ್ಲ ಮಾಡ್ಕೊಂಡು ತಿಂದಿದ್ದಾರೆ ನಿನ್ನೆ. ಇವಾಗ ಅವ್ನು ಕೇಳ್ತಿದ್ದಾನೆ, ಯಾರು ಅಶ್ವಿನಿ ಆ್ಯಂಡ್ ಧ್ರುವ ಅಂತ ಕೇಳ್ತಿದ್ದಾನೆ. ಅದು ಕೊಡಬೇಕು. ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಸಿಕ್ಕಂಗೆ ಮಾತಾಡ್ಬಿಟ್ರೆ ಅವನು ಅದರಲ್ಲಿ ರಜತ್ ಬೇರೆ ಆ ತೆವಲು ಅಂತ, ಅವನು ಈ ಕಡೆಗೆ ರಘುನು ತೆವಲು ಅಂತ. ಅಡುಗೆ ಕೆಲಸ ಅಂದ ತಕ್ಷಣ ಏನು ಇದು ಮಾಡ್ತಿದ್ದಾರೆ ಇವರು? ಆ ಥರ ಮಾಡೋ ರೀತಿ ಪುಣ್ಯದ ಕೆಲಸ ಅಂತಾರೆ ಅದನ್ನ. ಸೊ ಆ ಥರದ ಟ್ರೀಟ್ ಮಾಡಬೇಕೆ ಹೊರತು, ಸೊ ಅದಾದಮೇಲೆ ಬಂದು ಆ ಥರ ಮಾತಾಡುವಂಥದ್ದು. ಆಮೇಲೆ ರಜತ್ ಬಂದು ಮನೆ ಬಿಟ್ಟು ಹೋಗಬೇಕು ಹೋಗಕ್ಕೆ ಹೇಳಿ ಹಾಗೆ ಹೀಗೆ ಅಷ್ಟೊಂದೆಲ್ಲ ದೌಲತ್ತೇನಕ್ಕೆ? ಅಲ್ಲ, ಅಶ್ವಿನಿ ರೈಸ್ ಆದರೂ ಈ ಕಡೆ ಧ್ರುವಂತ ರೈಸ್ ಆದ. ಇವಾಗ ನೀವು ಬೇಕಾದಾಗ ಮಾಡ್ಕೊಂಡು ತಿಂತೀರಾ ಅಂತಂದರೆ ಅದೇ ಒಂದು ಇದನ್ನು ಬೇರೆಯವ್ರಿಗೆ ಕೊಡಿಯಲ್ಲ. ಅವಾಗ ಅವ್ರಿಗೆ ತಿನ್ನಬೇಕು ಅಂತ ಅನಿಸಲ್ಲ, ಬೇರೆ ಟೈಮಲ್ಲಿ ತಿನ್ಬೇಕು ಅನಿಸುತ್ತೆ. ನಾನು ಅದೇ ಹೇಳುವಂಥದ್ದು ಏನು ಗೊತ್ತಾ, ನಿಮ್ಮ ಉಳಿದಿದೆಯಾ, ಹಿಟ್ಟು ಉಳಿದಿದೆಯಾ, ನಿಮ್ಗೆ ತಿನ್ಬೇಕು ಅನಿಸ್ತಾ, ಒಂದು ಮಾತು ಎಲ್ರಿಗೂ ಕೂಡ ಕೇಳಿ, ಈ ಥರ ಮಾಡ್ತಾ ಇದ್ದೀವಿ, ಸೊ ಈ ಥರ ನಿಮ್ಗೆ ಯಾರಿಗೂ ತಿನ್ಬೇಕು ಅನ್ಸುತ್ತೆ ಒಂದು ಕೇಳಿ. ಅಟ್ಲೀಸ್ಟ್ ಕೇಳೋಕ್ಕೂ ರೆಡಿ ಇಲ್ಲ ನೀವು. ನಿಮ್ಗೆ ಬೇಕಾದ ನೀವು ಮಾಡ್ಕೊಂಡು ತಿನ್ನಿ, ನಮಗೆ ಬೇಕಾಗಿತ್ತು ನಾವು ಮಾಡ್ಕೊಂಡು ತಿಂದ್ವಿ. ಇದು ಯಾವ ಹೇಳಿಕೆ? ನಿಜವಾಗ್ಲೂ ಸರಿಯಲ್ಲ. ನೀವು ಅಡುಗೆ ಮಾಡ್ತಿದ್ದೀರಾ, ನೀವು ಕೆಲಸ ಕಷ್ಟಪಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಮನ್ಸಿಗೆ ಬಂದ ಮಾಡೋಕ್ಕಾಗತ್ತಾ ಅಲ್ಲಿ? ಅದಾದಮೇಲೆ ಗಾರ್ಡನಲ್ಲಿ ಬಂದುಬಿಟ್ಟು ನಮಗೆ ಮಾಡೋಕ್ಕಾಗಲ್ಲ, ಹಾಗಾದರೆ ನೀವೇ ಅದನ್ನು ವಹಿಸ್ಕೊಂಬಿಡಿ ಅಂತ ಧ್ರುವಂತ ಮೇಲೆ ಎತ್ತಾಕುವಂಥದ್ದು ರಘು ಅವ್ರು. ನಿಜವಾಗ್ಲೂ ಅದು ನನಗಂತೂ ಇಷ್ಟ ಆಗಲಿಲ್ಲ. ರಘು ಹೇಳಿರುವಂಥದ್ದು ಆ್ಯಂಡ್ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಯಾರೋ ರಜತ್ ಹೇಳೋವಂಥದ್ದು ಅದು ನಿಜವಾಗ್ಲೂ ವರ್ಸ್ಟ್ ಆಗಿದೆ. ಆಮೇಲೆ ಪೊಟ್ಯಾಟೊ ಫ್ರೈಗಳು ಬೇಕಾದಾಗೆಲ್ಲ ಮಾಡುವಂಥದ್ದು, ಇದು ಯಾವ ಲೆಕ್ಕಾಗರು? ಅಲ್ಲಿ ಹೇಳ್ದಲ್ಲಿ ಹಂಗಿದ್ರೆ ಎಲ್ಲನೂ ಹಂಚ್ಬಿಡಿ ಅಂತಂದ. ಅವಾಗ ರಜತ್ ಹೇಳ್ತಾನೆ, ಹಾಗಿದ್ರೆ ಅಕ್ಕಿನೂ ಹಂಚ್ಬಿಡಿ ಅಂತಂದ. ಹಂಚ್ಬಿಡಿ. ಅವ್ನು ಧ್ರುವಂತ ಎಲ್ಲದಕ್ಕೂ ರೆಡಿ ಅವನು. ಕೆಲವು ಟೈಮಲ್ಲಿ ಅವನೇ ನನಗೆ ಸರಿ ಅಂತ ಅನ್ಸುತ್ತೆ ಇವರೆಲ್ಲ ಕಂಪೇರ್ ಮಾಡಿದ್ರೆ. ಕೆಲವು ಟೈಮಲ್ಲಿ ಹುಚ್ಚುರಂಗೆ ಆಡ್ತಾನೆ, ಅವ್ನು ಆಟಕ್ಕೋಸ್ಕರ ಅದು ತಪ್ಪು ಒಪ್ಕೋತೀನಿ. ಬಟ್ ಈ ಊಟ ವಿಚಾರ ಅಂತ ಬಂದಾಗ ನನ್ನ ಪ್ರಕಾರ ಅವ್ನು ಕರೆಕ್ಟಾಗಿ ಮಾತಾಡ್ದ ಅಂತ ನನಗನ್ಸುತ್ತೆ. ಆಮೇಲೆ ರಜತ್ ಓವರಾಗಿ ಆಡ್ದ, ಅಷ್ಟು ಆಡೋವಂಥ ಅವಶ್ಯಕತೆ ಇರಲಿಲ್ಲ. ಓಕೆ, ಧ್ರುವಂತಿಗೆ ಗಿಲ್ಲಿಯನ್ನು ಹೇಳೋಕೆ ಬಂದ. ಸೊ ಅಣ್ಣ, ನೀನು ಪೊಟ್ಯಾಟೊ ಮಾಡಿದ್ದು ನಿಮ್ಮ ತಂಗಿ, ಅದೆಲ್ಲ ಬಿಟ್ಬಿಟ್ಟು ನೀ ಯಾಕೆ ಎಲ್ಲರ ಬಗ್ಗೆ ಮಾತಾಡ್ತಿದ್ದೆ ಅಂತಂದಾಗ ಅಲ್ಲಿ ಸ್ವಲ್ಪ ಕೋಪದಲ್ಲಿ ಏನೋ ಅವನು ಮಾತಾಡ್ತಿದ್ದ. ನಿನಗೆ ಯಾಕೆ ಗುರು, ನಿನಗೆ ಬೇರೆಯವ್ರು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದೇ ಬಿಟ್ಟು ನಿಂಗೇನು ಫುಟೇಜ್ ತಗೊಳ್ಳಿಕ್ಕೆ ಆಗಲ್ವಾ ಹಾಗೆ ಹೀಗೆ ಅಂತ ಫುಲ್ ರೈಸ್ ಆಗಿದ್ದ. ಅಲ್ಲಿ ಎಲ್ಲರೂ ಕೂಡ ಮಜಾ ತಗೊಂತದ್ದು, ಏನು ಹಿಂಗೆ ರುಚಿಗೆದವನಲ್ಲ ಅಂತೇಳು. ಕಾಮಿಡಿಯಾಗಿದ್ದು ತುಂಬ ಚೆನ್ನಾಗಿತ್ತು. ನಂಗಂತೂ ನಗು ಬಂತು. ಅವ್ನು ಗಿಲ್ಲಿಗೆ ಬೈತಾ ಇದ್ರೆ ಗಿಲ್ಲಿನೇ ನಗ್ತಾವನೆ. ಕಾಮಿಡಿಯಾಗಿ ನನಗೇನೋ ಖುಷಿ ಆಯ್ತಪ್ಪ ಅದು. ಓಕೆ, ಆ್ಯಂಡ್ ಇದಾದ್ಮೇಲೆ ನಿಮ್ಗೆ ಗೊತ್ತಿದೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆದಮೇಲೆ ಸೂರಜ್ ಡ್ರೆಸ್ ಬಗ್ಗೆ ಮಾತಾಡಿರೋಂಥದ್ದು ಎರಡೇ ವಿಷಯ. ಈ ಪ್ರಶ್ನಾರ್ಥಕ ಬಿಟ್ಟರೆ ಸೂರಜ್ ಡ್ರೆಸ್ ಬಗ್ಗೆ ಮಾತಾಡಿದ್ರು, ಬಿಟ್ಟರೆ ಸ್ಪಂದನ ಲಕ್ ಫ್ಯಾಕ್ಟರ್ ಬಗ್ಗೆನೇ ತೆಗೆದ್ರು. ಬಿಕಾಸ್ ಕ್ಯಾಪ್ಟನ್ ಆಗಿರುವಂಥದ್ದು ಲಕ್ ಫ್ಯಾಕ್ಟ್ರು ಅಂತ ಗಿಲ್ಲಿ ರೇಗಿಸಿದ್ನಲ್ವ, ಅದ್ರ ಜೊತೆಗೆ ಕೆಲವರೆಲ್ಲ ಹೇಳಿದ್ರು. ಅದ್ರಲ್ಲಿ ಮುಖ್ಯವಾಗಿ ಗಿಲ್ಲಿಗೆ ಉತ್ತರ ಕೊಡಬೇಕು ಇಂಡೈರೆಕ್ಟ್ ಆಗಿ ಅಂತಲೇ ಇದನ್ನು ಕೇಳಿದ್ರು. ಹೌದು, ಮತ್ತು ಲಕ್ ಫ್ಯಾಕ್ಟ್ರಲ್ಲಿ ಆಗಿರುವಂಥದ್ದು ಅದನ್ನು ಅವ್ನು ಇರೋದನ್ನ ತಾನೇ ಹೇಳಿದ್ದಾನೆ. ನೀವೇನು ಹೇಳಿದ್ರಿ? ಅದನ್ನೇ ಹೇಳಿದ್ರಿ. ಅವ್ನು ಹೇಳಿದ್ದನ್ನು ನೀವು ಯಾಕೆ ಅದನ್ನು ತಪ್ಪು ಅನ್ನೋ ರೀತಿಯಲ್ಲಿ ಯಾಕೆ ಹೈಲೈಟ್ ಮಾಡಿ ಹೇಳಿದ್ರು ಅರ್ಥ ಆಗ್ತಿಲ್ಲ ನನಗೆ.
ಗಿಲ್ಲಿ ಏನು ಹೇಳಿದ್ದಾನೆ, ಲಕ್ ಫ್ಯಾಕ್ಟ್ರಲ್ಲಿ ಆಗಿರುವಂಥದ್ದು ಸ್ಪಂದನ. ಇಲ್ಲಿವರೆಗೂ ಕೂಡ ಅಭಿಷೇಕ್ ಆ್ಯಂಡ್ ಸ್ಪಂದನ ಬಂದಿರುವಂಥದ್ದೇ ದೊಡ್ಡ ಲಕ್ ಫ್ಯಾಕ್ಟ್ರಲ್ಲಿನೇ ಅವರು. ಅವ್ರ ಮನೆ ಒಳಗೆ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 6 ವಾರಗಳ ಕಾಲ ಅವ್ರು ಏನೂ ಮಾಡಿರಲಿಲ್ಲ. ಇದೇ ಒಂದು ಎಪಿಸೋಡಲ್ಲೇ ಹೇಳಿರುವಂಥದ್ದು. 6 ವಾರ ಆದಮೇಲೆ ನೀವು ಬಂದಿದ್ದಕ್ಕೆ 3 ಜನನು ಧನುಷ್, ಅಭಿಷೇಕ್ ಆ್ಯಂಡ್ ಸ್ಪಂದನ ಚಪ್ಪಾಳೆ ಬೇರೆ ತಟ್ಟಿದ್ರು ಅವಾಗ. 3 ವಾರನ 6 ವಾರನ, ಮೇ ಬಿ 6 ವಾರ ಅಂತ ಅನ್ಸುತ್ತೆ. ಸೊ ಅಂಥವ್ರು ಲಕ್ಕಲ್ಲೇ ಬಂದಿರುವಂಥದ್ದು. ಅದರಲ್ಲಿ ಇನ್ನೇನಿದೆ, ಗಿಲ್ಲಿ ಕರೆಕ್ಟಾಗಿ ಹೇಳೋದು ನನ್ನ ಪ್ರಕಾರ. ಓಕೆ, ಅದಾದಮೇಲೆ ಇಲ್ಲಿ ಪ್ರಶ್ನಾರ್ಥಕಗಳ ಒಂದು ಇದು ಶುರು ಆಗುತ್ತೆ. ಸೊ ಫಸ್ಟಿಗೆ ಬಂದಿರುವಂಥದ್ದು ರಜತ್. ಆ್ಯಂಡ್ ಪ್ರಶ್ನೆ ಓದೋರು ಯಾರು, ನಮ್ಮ ಧ್ರುವಂತ್ ಅವರು. ಓಕೆ, ಧ್ರುವಂತ್ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿಗಳಿದ್ದಾವೆ, ಆಮೇಲೆ ಮಾತಾಡೋಣ. ಆ್ಯಂಡ್ ರಜತ್ ಪ್ರಶ್ನೆ ಬರುತ್ತೆ, ಅಂದರೆ ಗೇಮ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋದವರು ಇವಾಗ ಒಳಗಡೆ ಚೀರ್ ಲೀಡರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಾವು ಕೂಡ ಹಂಗೆ ಅಂದ್ಕೊಂಡ್ವಿ, ಸೊ ಏನೋ ಮಾಡ್ತಾರೆ ಧಮಾಕ ಹಾಗೆ ಹೀಗೆ ಅಂತ. ಬಟ್ ಅದಾದಮೇಲೆ ಯಾಕೋ ಗೊತ್ತಿಲ್ಲ, ಗಿಲ್ಲಿ ಜೊತೆ ಸೇರ್ಕೊಂಡು ಗಿಲ್ಲಿಗೆ ಒಂಥರ ಚೀರ್ ಲೀಡರ್ ಆಗಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಬಟ್ ಅಲ್ಲಿ ನನಗೆ ಅಂದರೆ ಧ್ರುವಂತ್ ಕೊಟ್ಟಿರುವಂಥ ರೀಸನ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಫಸ್ಟ್ ವೀಕಲ್ಲಿ ಅಂತಂದರೆ ಗಿಲ್ಲಿಂದ ಆಟ ಹಾಳಾಗ್ತಿದೆ, ನಿಮಗೆ ಸೀರಿಯಸ್ನೆಸ್ ಇಲ್ಲ ಟಾಸ್ಕ್ ಬಗ್ಗೆ, ಹಾಗೆ ಹೀಗೆ ಲಂಗು ಲಸಕು ಅಂತ ಏನೇನೆಲ್ಲ ಪುಂಗಿದ್ರಲ್ವಾ. ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ಸೊ ಅವ್ನ ಜೊತೆಗೆ ಸೇರ್ಕೊಂಡೆ ಬೇರೆಯವರಿಗೆಲ್ಲ ರೇಗ್ಸೋಕ್ಕೆ ನಗಾಡ್ಕೊಂಡು ಅದು ಮಾಡ್ಕೊಂಡಿದ್ರು. ಸೊ ಫಸ್ಟ್ ವೀಕಲ್ಲಿ ಯಾವ ವ್ಯಕ್ತಿಯಿಂದ ಅವನಿಗೆ ಇರಿಟೇಟ್ ಆಗ್ತಾ ಇತ್ತು, ಸೊ ಅವ್ನ ಜೊತೆಗೆ ಸೇರಿಕೊಂಡು ಇವಾಗ ಅವ್ನ ಜೊತೆನೇ ಬೇರೆಯವ್ರಿಗೆ ಇರಿಟೇಷನ್ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಎಲ್ಲ ಇದ್ದಾರೆ. ಸೊ ಆ ಒಂದು ಗೇಮ್ ಎಲ್ಲೋ ಹಳಿ ತಪ್ಪಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ಇಂಡೈರೆಕ್ಟಾಗಿ ಏನಂತಂದರೆ ರಜತಿಗೆ ಒಂದು ಸ್ವಲ್ಪ ಪ್ರವೋಕ್ ಮಾಡ್ದಂಗೆ, ಏನಾದರೂ ಮಾಡೋ ಬಡಿ ಐದನೇ, ನಿನಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕಳಿಸಿದ್ವಿ, ಏನೋ ದಬಾಕ್ತಿ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಕುಂತಿದ್ಯಾ, ಏನಾದರೂ ದಬಾಕು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಪ್ರವೋಕ್ ಮಾಡಿದ್ರು ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್ ವೀಕಿಂದ ಅವ್ನು ಸುಖ ಸುಮ್ಮನೆ ಇವಾಗ ಕಿತ್ತಾಟ ಶುರು ಮಾಡ್ಕೊತಾನೆ, ಅಷ್ಟೇ ಆಗುವಂಥದ್ದು. ಅದು ಬಿಟ್ಟು ಇನ್ನೇನು ಆಗಲ್ಲ. ಬಿಗ್ ಬಾಸ್ ಕೆಲಸನೇ ಬೆಂಕಿ ಹಚ್ಚೋದು. ಓಕೆ, ಸೊ ಇದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಂದಂಥದ್ದು ಸೂರಜ್ಗೆ. ಸೊ ದೇಶ ಒಂದು ಗೆದ್ದು ಸೊ ರಾಣಿ ಪಡ್ಕೊಳ್ಳುವಂಥದ್ದು ಯುದ್ಧಗಳ ಸಂಪ್ರದಾಯ. ಇದರಲ್ಲಿ ನಿಮ್ಮದು ರಿವರ್ಸ್ ಅಪ್ರೋಚ್ ಅನ್ನೋ ರೀತಿ ಹೇಳ್ತೀವಿ, ಅಂದರೆ ಇದು ನಿಮ್ಮ ಸ್ಟ್ರಾಟಜಿನ ಅಥವಾ ಏನಾದರೂ ಬೇರೆ ಏನಾದರೂ ಇದೆಯಾ ಅಂತ ಕೇಳಿದ್ರು. ನನಗೆ ಅನ್ನಿಸ್ತು ಯಾಕೋ ಇಲ್ಲಿ ಸೂರಜ್ ಆ್ಯಂಡ್ ರಾಶಿಕಾ ಅಂತ ಬಂದಾಗ ಇಬ್ಬರನ್ನು ಕೂಡ ಒಂಥರ ಏನೋ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತು. ನಾನು ರಾಶಿಕಾ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಸೂರಜ್ಗಳಂಥದ್ದು ದೇಶ ಗೆದ್ದು ರಾಣಿ ಪಡ್ಕೊಳ್ಳುವಂಥದ್ದು ಯುದ್ಧಗಳ ಸಂಪ್ರದಾಯ, ಯಾಕೋ ಇದರಲ್ಲಿ ರಿವರ್ಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನನಗನ್ಸಿರೋ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತಂದರೆ ಇಬ್ಬರು ಕೂಡ ತುಂಬ ಜೊತೆಗಿದ್ದಾರೆ, ಸೊ ಅವ್ರ ಆಟ ಮರ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನನಗೆ ಆ ಥರ ಅನಿಸಿಲ್ಲ. ಸೊ ರಾಶಿಕಾ ಆ್ಯಂಡ್ ಸೂರಜ್ ಅಂತ ಬಂದಾಗ ಫಸ್ಟ್ ವೀಕಲ್ಲಿ ಇತ್ತಲ್ಲ, ಸೊ ಅದು ನನಗೆ ಫೇಕ್ ಅನ್ನಿಸ್ತಾ ಇತ್ತು. ಬಿಕಾಸ್ ಒಂದೇ ವಾರದಲ್ಲಿ ಅದು ಹೆಂಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗುತ್ತೆ ಅಂತ ನಮಗೆ ಅನ್ನಿಸ್ತು. ಜೊತೆಗೆ ಆ ಒಂದು ವೀಕಲ್ಲಿ ಸ್ವಲ್ಪ ಅವರು ಕೈ ಇಡ್ಕೊಳ್ಳುವಂಥದ್ದು ಅದು ಸ್ವಲ್ಪ ಜಾಸ್ತಿ ಓವರು ಕೂಡ ಆಗಿತ್ತು. ಅದಾದಮೇಲೆ 1-2 ಕ್ಲಾಸ್ ಆಗಿದ್ದಾದಮೇಲೆ ಸುದೀಪ್ ಸರ್ ತೊಗೊಂಡಿದ್ದಾದಮೇಲೆ ಇವಾಗ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರ್ತಾರೆ. ಒಂದು ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಇದೆ. ಸೊ ಅದು ರಾಶಿಕಾ ಕೆಲವು ಟೈಮಲ್ಲಿ ನಮ್ಮ ಸೂರಜ್ಗೆ ಹೇಳ್ತಾರೆ, ಸೂರಜ್ ಕೆಲವು ಟೈಮಲ್ಲಿ ರಾಶಿಕಾಗೆ ಹೇಳ್ತಾರೆ. ಅದೊಂದು ಬಾಂಡ್ ಇದೆ. ಆ ಥರ ಬಾಂಡ್ ತೊಗೊಳಕ್ಕೆ ಹೋದರೆ ಇಲ್ಲಿ ಯಾರು ತ್ರಿಮೂರ್ತಿಗಳಿದಾರಲ್ಲಪ್ಪ, ಯಾರು ಇದೇ ಗ್ಯಾಂಗ್ ಅಂತ ಹೇಳ್ತಿರಲ್ಲ, ಸೀರಿಯಲ್ ಗ್ಯಾಂಗು, ಧನುಷು, ಅಭಿಷೇಕು ಆ್ಯಂಡ್ ಸ್ಪಂದನ, ಅವ್ರು 3 ಜನ ಯಾವಾಗಲೂ ಜೊತೆಗೆ ಇರ್ತಾರೆ. ಅದು ಹೆಂಗೆ ಅದನ್ನೇನು ಹೇಳ್ತೀರಾ ನೀವು? ಅದು ಯಾವ ಅಪ್ರೋಚ್ ಆಗಿದ್ರೆ ಸೀರಿಯಲ್ ಗ್ಯಾಂಗ್ ಅಪ್ರೋಚ್ ಅದು? ಇದಾದಮೇಲೆ ಅಲ್ಲಿ ರಕ್ಷಿತಾಗೆ ಒಂದು ಪ್ರಶ್ನೆ ಬಂದಿರುವಂಥದ್ದು, ಪ್ರತಿ ವೀಕಿಗೂ ತಮ್ಮ ಒಂದು ಒಪಿನಿಯನ್ಗಳು ಮತ್ತು ಅವರ ಒಂದು ಏನು ಆಟ ಇದೆಯಲ್ಲ ಅದು ಬದಲಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಆ್ಯಂಡ್ ಪ್ರಶ್ನೆ ಬಂದಿರುವಂಥದ್ದು. ನನಗನ್ಸುತ್ತೆ ಅಲ್ಲಿ ನಮ್ಮ ಯಾರು ರಕ್ಷಿತಾ ಕೊಟ್ಟಿರೋಂಥ ರೀಸನ್ನು ಖಂಡಿತವಾಗ್ಲೂ ಅದು ಕನ್ಫ್ಯೂಸ್ಡ್ ಆಗಿರೋವಂಥ ಒಂದು ಆನ್ಸರೇನೆ ಅವ್ರದ್ದು. ಅದೇ ಅವ್ರು ಏನು ನಡ್ಕೊತಿದ್ದಾರೆ ಅದು ಸತ್ಯ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಅದು ಕ್ಲಾರಿಟಿ ಖಂಡಿತವಾಗ್ಲೂ ಸಿಗಲಿಲ್ಲ. ಆ್ಯಂಡ್ ಸುದೀಪ್ ಸರ್ ಕೂಡ ಅಷ್ಟೊಂದು ಕ್ಲಾರಿಟಿ ತೊಗೊಳ್ಳೋಂಥ ಪ್ರಯತ್ನವೂ ಮಾಡಲಿಲ್ಲ. ಕೆಲವು ಟೈಮಲ್ಲಿ ಹೇಳ್ತಾರೆ ಹೌದು ನಾನು ಅವಾಗ ಚೇಂಜ್ ಆಗ್ತಾ ಇರ್ತೀನಿ ಅಂತಾರೆ. ಕೆಲವು ಟೈಮಲ್ಲಿ ಹೇಳ್ತಾರೆ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗ್ತಾ ಹೋಗ್ತವೆ ಅಂತ ಹೇಳ್ತಾರೆ. ಒಂದು ಸರಿ ಹೇಳ್ತಾರೆ ಅವ್ರು ಹೇಗೆ ಬದಲಾಗ್ತಾರೆ ನಾನು ಕೂಡ ಹಾಗೆ ಬದಲಾಗ್ತೀನಿ ಅಂತಾರೆ. ಇದ್ರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ರಕ್ಷಿತಾಗೆ ಒಪಿನಿಯನ್ ರೀಸನ್ಗಳು ಹೇಳಬೇಕು ಅಂತಂದಾಗ ಅವ್ರಿಗೆ ಹೇಗೆ ಮನಸ್ಸಿಗೆ ಬರುತ್ತೆ ಸೊ ಆ ರೀತಿಯಲ್ಲಿ ಹೇಳ್ತಾರೆ, ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಅವ್ರ ಆಟಕ್ಕೆ ಯಾವ ರೀತಿಯಲ್ಲಿ ಬೇಕು ಸೊ ಆ ಥರ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಬಂದಾಗ ಮಾತ್ರ ಕನ್ಫ್ಯೂಷನ್ ಆಗುತ್ತೆ. ಬೇರೆ ಟೈಮಲ್ಲಿ ಮಾತ್ರ ಕ್ಲಾರಿಟಿಯಿಂದ ಕಿರ್ಚಾಡ್ಕೊಂಡು ಅರಚಾಡ್ಕೊಂಡು ಹುಚ್ಚಾಟ ಮೆರ್ಕೊಂಡು ಎಲ್ಲ ಹೇಳ್ತಾರೆ. ಸುದೀಪ್ ಸರ್ ಮುಂದೆ ಬಂದ ತಕ್ಷಣ ಅದು ಏನೋ ಥರ ಅದು ಪಾಪದ ಮುಖ ಥರ ಮಾಡ್ತಾರಲ್ಲ, ಏನೋ ಗೊತ್ತಿಲ್ಲ ಪಾಪ ಅನ್ನೋ ರೀತಿಯಲ್ಲಿ ಮಾಡ್ತಾರಲ್ಲ, ಹಾಗೆ ಮಾಡಿರುವಂಥದ್ದು ಇದೆಲ್ಲ ನನ್ನ ಪ್ರಕಾರ ಬರೀ ನಾಟಕನೇ. ಓಕೆ, ಸೊ ಸಿಗಾಕೊಂತೀನಿ ಅಂತ ಗೊತ್ತಾಗಿದ ತಕ್ಷಣ ಇವೆಲ್ಲ ಡೌಗಳು ಶುರು ಆಗ್ತವೆ. ಸೊ ಇದಾದ್ಮೇಲೆ ಅಲ್ಲಿ ಕಾವ್ಯಕ್ಕೆ ಬಂದಿರುವಂಥದ್ದು ಗಿಲ್ಲಿ ಫ್ರೆಂಡ್ಶಿಪ್ ಬರ್ತಾ ಅನ್ಕಂಫರ್ಟೇಬಲ್ ಆಗ್ತಿದ್ದೇನೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಅಗೇನ್ ಡೈರೆಕ್ಟ್ ಕಾವ್ಯ ಹೇಳೋಂಥದ್ದು ಅಂತಂದರೆ ಕಂಫರ್ಟೇಬಲ್ ಅಲ್ಲ ಸರ್, ಕೆಲವು ಟೈಮಲ್ಲಿ ಇರಿಟೇಷನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ರಜತ್ ಒಂದು ವಿಷಯ ಹೇಳ್ದ, ಮೇ ಬಿ ಅದು ಕರೆಕ್ಟಾಗಿದೆ ಅಂತ ಅನಿಸುತ್ತೆ, ಅರ್ಧ ಕರೆಕ್ಟ್ ಅಂತ ನನಗೆ ಅನಿಸುತ್ತೆ. ಅಂದರೆ ಕಾವ್ಯಗೆ ಬೇರೆಯವ್ರು ಮಾತಾಡೋದ್ರಿಂದ ಅವಳಿಗೆ ಒಂಥರ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಹೌದು, ಅದು ಬೇರೆಯವ್ರು ಮಾಡ್ತಿರೋದಕ್ಕೂ ಕೂಡ ಅನ್ಕಂಫರ್ಟೇಬಲ್ ಆಗ್ತಿದೆ. ಜೊತೆಗೆ ಬೇರೆಯವ್ರು ಮಾತಾಡ್ತಾರೆ ಅಂತ ಅವನ್ನ ದೂರ ತಳ್ಳುವಂಥ ಪ್ರಯತ್ನ ಕೂಡ ನಡೆದಿದೆ. ಜೊತೆಗೆ ಅವ್ರಿಗೂ ಕೂಡ ಕಾವ್ಯಗೂ ಕೂಡ ಕೆಲವು ಟೈಮಲ್ಲಿ ಅದು ಅನ್ಕಂಫರ್ಟೇಬಲ್ ಆಗಿದೆ ಅಂತ ನನಗೂ ಕೂಡ ಅನಿಸುತ್ತೆ. ಓಕೆ, ಸೊ ಅದು ಕುತ್ತಿಗೆ ಹಿಡಿದು ಇದು ಮಾಡೋವಂಥದ್ದು ಅಥವಾ ಈ ಚಿವುಟೋವಂಥದ್ದು, ಸೊ ಅದು ಸುಮಾರು ಸರಿ ಹೇಳಿದ್ದಾರೆ. ನಾನು ನಿನ್ಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಅಲ್ಲಿ ಗಿಲ್ಲಿ ಹೇಳ್ದ, ಸೊ ಸರ್ ಅನ್ಕಂಫರ್ಟೇಬಲ್ ಅಂತ ಆಗಿದ್ದಿದ್ರೆ ನಾನೇ ದೂರ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅವನು ಹೇಳ್ದ. ಬಟ್ ಇದು ಒಂಥರ ಯಾಕೆಂತಂದರೆ ಗಿಲ್ಲಿಗೆ ಸ್ವಲ್ಪ ಸುದೀಪ್ ಸರ್ ವಾರ್ನ್ ಮಾಡ್ದಂಗಿತ್ತು. ಏನಂತಂದರೆ
ಸೊ ನೀವು ಅವ್ರಿಗೆ ಕೇಳ್ಬೇಕು ಅಟ್ಲೀಸ್ಟ್. ಸೊ ಅವ್ರಿಗೆ ಕಂಫರ್ಟೇಬಲ್ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಅರ್ಥ ಮಾಡ್ಕೊಬೇಕು ನೀವು. ಬಿಕಾಸ್ ಎಲ್ಲನೂ ಕೂಡ ಓಪನಾಗಿ ಹೇಳಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಹೇಳಿದ್ರು ಗಿಲ್ಲಿಗೆ. ಅಂದರೆ ಇಂಡೈರೆಕ್ಟಾಗಿ ಹೇಳಿರುವಂಥದ್ದು ಏನು ಅಂತಂದರೆ ಕಾವ್ಯಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ, ಬಟ್ ಅದನ್ನು ನೀವು ಅರ್ಥ ಮಾಡ್ಕೊಂಡು ನೀವು ದೂರ ಆಗಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ದಂಗೆ ಇತ್ತು ಅದು. ಆ್ಯಂಡ್ ಧ್ರುವಂತಿಗೆ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ನಾಮಿನೇಷನಲ್ಲಿ ಸೊ ನೃತ್ಯ ಮಾಡಿ ನಮ್ಮನ್ನೆಲ್ಲ ಒಂಥರ ಮನೋರಂಜನೆ ಕೊಡ್ತೀರಾ, ಜೊತೆಗೆ ಸೊ ಮನೆ ಬಿಟ್ಟು ಹೋಗ್ತೀನಿ, ಆಚೆ ಹೋಗ್ತೀನಿ ಅನ್ನೋಂಥ ಒಂದು ಮಾತು ಯಾಕೆ ಅಂತ ಬಂದಾಗ, ಸೊ ಅವನದೇ ಆದಂಥ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಕೆಲವೊಂದು ಬ್ಲೇಮ್ಗಳು ಅಥವಾ ಆಟದಲ್ಲಿ ಆಗ್ತಿರೋಂಥ ನನಗೆ ಆಗ್ತಿರುವಂಥ ಡ್ಯಾಮೇಜಸ್ಗಳು, ಸೊ ಅದರಿಂದ ನಾನು ದೂರ ಹೋಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ರಜತ್ ಹೇಳುವಂಥದ್ದು ಏನಂದರೆ 1% ಹೋಗೋ ಆಸೆ ಇಲ್ಲ ಸರ್ ಅವ್ರಿಗೆ, ಬರೀ ಡೌಗಳು ಅನ್ನೋ ರೀತಿಯಲ್ಲಿ ಮಾತುಕತೆ ಬರುತ್ತೆ. ಅದ್ರ ಜೊತೆಗೆ ಸೊ ಅವ್ನು ಮಾಡ್ಕೊಂಡಿರುವಂಥದ್ದು ಡ್ಯಾಮೇಜು, ಜೊತೆಗೆ ಸೊ ಹೆಣ್ಮಕ್ಳ ಹತ್ರ ಬಂದು ಅಸಭ್ಯವಾಗಿ ಮಾತಾಡುವಂಥದ್ದು, ಅಸಭ್ಯವಾಗಿ ನಡ್ಕೊಳ್ಳೋವಂಥದ್ದು ಅನ್ನೋದು ಬಂದಾಗ, ಸೊ ಅಲ್ಲಿ ಅಗೇನ್ ಧ್ರುವಂತ ರೊಚ್ಚಿಗೆ ಹೇಳ್ತಾನೆ, ದಿಸ್ ಈಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಸರ್, ಹಾಗೆ ಹೀಗೆ ಅಂತೆಲ್ಲ ಬಂದಾಗ, ಸೊ ಅಲ್ಲಿ ನಾನು ಹೇಳ್ತೀನಿ ಯಾಕೆ ಅಸಭ್ಯವಾಗಿ ನಡ್ಕೊಂಡಿರೋದು ಅಂತಂದಾಗ, ಸೊ ಅಲ್ಲಿ ಅಗೇನ್ ಹೇಳುವಂಥದ್ದು ಏನಂತಂದರೆ ಅದೇ ಬ್ಯಾಕ್ ತೋರಿಸಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸ್ಪಂದನಾಗೆ. ನನಗೆ ಗೊತ್ತಿಲ್ಲ ಅದು ಏನಾದರೂ ಆ ಥರ ತೋರಿಸಿಲ್ವ ಅಂತ. ನಿಮ್ಮ ವೀಕ್ಷಕರು ಏನಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅಷ್ಟು ಅಬ್ಸರ್ವ್ ನೋಡಿಲ್ಲ. ನಾಮಿನೇಷನ್ ಅದು ಪ್ರಕ್ರಿಯೆ ಏನಿತ್ತಲ್ಲ ಲಾಸ್ಟ್ ವೀಕ್ ನೋಡಿದ್ದೀನಿ, ಬಟ್ ಆ ಬ್ಯಾಕ್ ತೋರಿಸಿರೋವಂಥದ್ದು ಅಷ್ಟು ಅಸಭ್ಯವಾಗಿ ನನಗದು ಅಷ್ಟು ಚೆಕ್ ಮಾಡಲಿಲ್ಲ. ನಾನು ಚೆಕ್ ಮಾಡಬೇಕಾಗಿತ್ತು, ನಾನು ನೋಡಲಿಲ್ಲ. ನೋಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾದರೂ ರಿವ್ಯೂವಲ್ಲಿ ಏನಾದರೂ ಇದ್ದರೆ ಅದನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಆ ಥರ ಏನು ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ, ಬಟ್ ಅಲ್ಲಿ ಧ್ರುವ ಅಂತ ಹೇಳುವಂಥದ್ದು ಇಲ್ಲ, ನಾನು ಆ ಥರ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳ್ತಿದ್ದಾರೆ. ಅದಾದಮೇಲೆ ಡೈರೆಕ್ಟಾಗಿ ರಜತಲ್ಲಿ ಧ್ರುವಂತ ಮೇಲೇ ಮಾತುಕತೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ್ಯಂಡ್ ಧ್ರುವಂತ ಆ ಕಡೆಯಿಂದ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸುದೀಪ್ ಸರ್ ಇಲ್ಲಿ ಬೇಜಾರು ಮಾಡ್ಕೊಂಡ್ರು. ಒಂದೇನಂತಂದರೆ ಇಲ್ಲಿ ಓಕೆ, ಧ್ರುವಂತ ಕೆಲವು ಟೈಮಲ್ಲಿ ಅಲ್ಲಿ ಸ್ಪಂದನೆಗೆ ಅದೇನೋ ಒಂಥರ ಟ್ರೋಲ್ ಆಗಿದೆ ಹೊರಗಡೆಗೆಲ್ಲನೂ. ಅಂದರೆ ಬಾಯೆಲ್ಲ ವಂಕ್ ಮಾಡ್ಕೊಂಡು ಮಾತಾಡಿರೋಂಥದ್ದೆಲ್ಲ ಟ್ರೋಲ್ ಆಗಿದೆ, ಬಟ್ ಅದು ಬ್ಯಾಕ್ದು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಆ ಥರ ಖಂಡಿತವಾಗ್ಲೂ ಏನಾದರೂ ಹೇಳಿದರೆ ತಪ್ಪಾಗುತ್ತೆ. ಆ್ಯಂಡ್ ಧ್ರುವಂತ ಅಂತ ಬಂದಾಗ ಕೆಲವು ವಿಚಾರದಲ್ಲಿ ಅವನು ಒಳ್ಳೆಯವನಿದ್ದಾನೆ, ನಾನು ಒಳ್ಳೆಯವನೇ ಅಲ್ಲ, ಅವ್ನು ಕೆಟ್ಟವನು ಅಂತ ಹೇಳ್ತಾ ಇಲ್ಲ. ಬಟ್ ಆಟ ಅಂತ ಬಂದಾಗ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಹೇಳುವಂಥದ್ದು ಅವನ ಒಂದು ಒಳ್ಳೆಯದಕ್ಕೆ ಅವ್ನು ಬೇರೆಯವ್ರಿಗೆ ಏನು ಬೇಕಾದರೂ ಮಾಡೋ ಕ್ಯಾಂಡಿಡೇಟ್ ಅವ್ನು ನನ್ನ ಪ್ರಕಾರ ಆಟ ಅಂತ ಬಂದಾಗ. ಓಕೆ, ಸೊ ಅದನ್ನು ಅವ್ನು ಸ್ವಲ್ಪ ಸರಿ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಆಮೇಲೆ ಅವನು ಅದೇ ಆಚೆ ಹೋಗ್ತೀನಿ ಅನ್ನೋದು ನನ್ನ ಪ್ರಕಾರ ಅದು ನಾಟಕನೇ ಮಾಡ್ತಿದ್ದಾನೆ. ಆ್ಯಂಡ್ ಇದಾದಮೇಲೆ ಧನುಷ್ ಬಂತು, ಅದೇ ಡಿಸಿಷನ್ ತೊಗೊಂಡಿದ್ರಲ್ಲ, ಸೊ ಅದೇನು 1 to 11 ತೊಗೊಂಡಿದ್ರಲ್ಲಿ. ಸೊ ಅದೊಂದು ಪ್ರಶ್ನೆ ಬಂದಾಗ ಅಲ್ಲಿ ಸುದೀಪ್ ಸರೇ ಅಲ್ಲಿ ಕ್ಲೀನ್ ಚೀಟ್ ಕೊಟ್ಬಿಟ್ರು. ಆ್ಯಂಡ್ ಅಲ್ಲಿ ಎಲ್ಲರೂ ಕೂಡ ಕೆಲವೊಂದು ಹೇಳಿದ್ರಲ್ಲ, ಸೊ ಆರ್ಗ್ಯುಮೆಂಟ್ ಮಾಡಿದ್ರು. ಯಾರು ನಮ್ಮ ರಘು ಅವರು, ರಾಶಿಕಾ ಅವರು, ಅಶ್ವಿನಿ ಅವರು ಏನು ಆರ್ಗ್ಯುಮೆಂಟ್ ಮಾಡಿದ್ರು. ಸೊ ಅವ್ರಿಗೇನೆ ತಿರ್ಗಾ ಅಲ್ಲಿ ಪ್ರಶ್ನೆಗಳು ಬಂತು. ಅಂದರೆ ನೀವೆಲ್ಲ ಏನು ಆರ್ಗ್ಯುಮೆಂಟ್ ಮಾಡಿದ್ರಿ, ನೀವೆಲ್ಲ ಪರ್ಫೆಕ್ಟಾಗಿ ಕೊಡ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಪ್ರಶ್ನೆಗಳು ಬಂತು. ನಾನು ಹೇಳುವಂಥದ್ದು ಏನಂತಂದರೆ, ಒಂದು ಕ್ಯಾಪ್ಟನ್ ಆಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದಮೇಲೆ ಅವನು ಓಕೆ ಎಲ್ಲನೂ ಕೂಡ ಮಾಡಲಿಕ್ಕಾಗಲ್ಲ, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಲಿಕ್ಕಾಗಲ್ಲ ಅಂತ ನಮಗೂ ಕೂಡ ಗೊತ್ತಿದೆ. ಓಕೆ, ಇವಾಗ ಯಾರೋ ಒಬ್ಬ ವಿನ್ನರ್ ಅಂತ ನೀವು ಮಾಡಿದ್ರು ಕೂಡ, ಜನಗಳು ಆಯ್ಕೆ ಮಾಡಿದ್ರು ಕೂಡ, ಸುಮಾರು ಜನಕ್ಕೆ ಇನ್ನೆಷ್ಟೋ ಜನಕ್ಕೆ ಅಲ್ಲಿ ಅಸಮಾಧಾನ ಇರುತ್ತೆ. ಸೊ ಅವ್ನು ಆಗಬಾರ್ದಾಗಿತ್ತು, ಇವನಾಗ್ನು ಅಂತ. ಬಟ್ ಅಟ್ಲೀಸ್ಟ್ ಒಂದು ಪರ್ಸೆಂಟೇಜ್ ಆಫ್ ಒಂದು ಇದು ಜನ ಅಂತ ಸಪೋರ್ಟ್ ಮಾಡೇ ಮಾಡ್ತಾರಲ್ವ. ಇವಾಗ ಅಲ್ಲಿ ಎಷ್ಟು ಜನ ಇದ್ದರು? ಸೊ 11 ಜನ ಇದ್ದರು. 11 ಜನರಲ್ಲಿ ಎಷ್ಟು ಜನಕ್ಕೆ ಖುಷಿ ಇತ್ತು, ಎಷ್ಟು ಜನಕ್ಕೆ ಖುಷಿ ಇರಲಿಲ್ಲ. ಸೊ ಅದನ್ನು ಮುಖ್ಯ ಆಗುತ್ತಲ್ಲ. ನನಗೆ ಇವಾಗಲೂ ಹೇಳ್ತೀನಿ ಕೇಳಿ, ಸೂರಜ್ನ ತೊಗೊಂಡೋಗಿ ಅಲ್ಲಿ 10ನೇ ಸ್ಥಾನಕ್ಕೆ ನಿಲ್ಲಿಸುವಂಥದ್ದು ನನಗೆ ಸರಿ ಅನಿಸಲಿಲ್ಲ. ರಾಶಿಕಾಗೆ ಸ್ಪಂದನ ಆ್ಯಂಡ್ ಅಭಿಷೇಕ್ಗಿಂತ ಕೆಳಗಡೆ ಲೀಸ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥದ್ದು ನನಗೆ ಒಪ್ಪಿಗೆ ಇರಲಿಲ್ಲ. ಈ ಥರದ ಅಸಮಾಧಾನಗಳು ಸುಮಾರು ಅದು ಮೇಲ್ಮೇಲೆ ಎದ್ದು ಕಾಣಿಸ್ತಾ ಇದೆ. ಸೊ ಅಂಥದ್ದನ್ನ ಅಟ್ಲೀಸ್ಟ್ ಒಂದು ಸರಿ ಮಾಡ್ಕೊಬೇಕಾಗಿತ್ತು. ನೀವು ಯಾರು ನಿಲ್ಲಿಸ್ತೀರ ಬಂದು ನಿಲ್ಲಿಸಿ, ಯಾರು ಕೂಡ ಒಬ್ಬರು ಕೂಡ ಪ್ರಶ್ನೆ ಮಾಡ್ಬಾರ್ದು, ಆ ರೀತಿ ತಂದು ನಿಲ್ಲಿಸ್ತೀರ ಪರ್ಫೆಕ್ಟಾಗಿ ಅಂತ ಕ್ವಶನ್ ಕೇಳುವಂಥದ್ದು. ಇದೆಲ್ಲ ನನಗೆಲ್ಲೋ ಒಂಥರ ಧನುಷ್ಗೆ ಸಪೋರ್ಟ್ ಮಾಡಿಕೊಂಡು ಸಮರ್ಥನೆ ಮಾಡಿಕೊಂಡು ಮಾತಾಡೋ ರೀತಿಯಲ್ಲಿ ಅನ್ನಿಸ್ತು ನನಗೆ. ಸೊ ಸುದೀಪ್ ಸರ್ ಅದು ಯಾಕೆ ಈ ಥರ ಒಂದು ನಡೆಸ್ಕೊಟ್ರೆ ಇವತ್ತಿನ ಪಂಚಾಯತಿ ನನಗಂತೂ ಅರ್ಥ ಆಗಿಲ್ಲ. ಆಮೇಲೆ ಅಲ್ಲಿ ಅಶ್ವಿನಿ, ರಘು ಆ್ಯಂಡ್ ರಾಶಿಕಾ ಆರ್ಗ್ಯುಮೆಂಟ್ ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ದಂಗಿತ್ತು ಅಲ್ಲಿ. ಯಾಕೆ ಆರ್ಗ್ಯುಮೆಂಟ್ ಮಾಡಲೇಬಾರ್ದಿತ್ತಾ, ಕ್ವಶನ್ ಕೇಳಲೇಬಾರ್ದಿತ್ತಾ ಅಲ್ಲಿ? ಅದೇನೋಪ್ಪ ಅವ್ರವ್ರು ಮಾತಾಡೋವಂಥದ್ದು. ಆ್ಯಂಡ್ ಇದಾದಮೇಲೆ ಈಗ ಬಂದಿರೋಂಥ ಪ್ರಶ್ನೆ ಗಿಲ್ಲಿಗೆ. ಸೊ ಬಾಲ್ ಟಾಸ್ ಸೋತಾಗ ನಿಮಗೆಲ್ಲರೂ ಕೂಡ ರೇಗಿಸ್ತಾ ಇದ್ರು. ಸೊ ಅವಾಗ ನಿಮಗೆ ಇರಿಟೇಟ್ ಆಗಿರುತ್ತೆ. ಬಟ್ ಅದೇ ನೀವೇನಾದರೂ ಬೇರೆಯವರಿಗೆ ಇರಿಟೇಟ್ ಮಾಡಿ ರೇಗಿಸಿದಾಗ ಸೊ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಬಂದಾಗ, ಸೊ ಅವರು ಗಿಲ್ಲಿ ಹೇಳಿದ್ರು, ಮೀನ್ಸ್ ನನಗೂ ಸ್ವಲ್ಪ ಬೇಜಾರಾಯಿತು, ಬಟ್ ಬೇರೆಯವರು ಕೂಡ ಆಗಿರುತ್ತೆ. ಬಟ್ ನಾನು ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡೆ, ಬೇರೆಯವ್ರು ಅದನ್ನ ಸೀರಿಯಸ್ ಆಗಿ ತೊಗೊತಾರೆ ಅಂತ ಅವ್ನು ಹೇಳ್ದ. ಬಟ್ ಒಪ್ಕೊಳ್ಳಿಲ್ಲ ಅವನು. ಅಂದರೆ ಇಲ್ಲಿ ಹೆಂಗಂದರೆ ಅವನ್ನ ಟ್ರ್ಯಾಪ್ ಮಾಡಲಿಕ್ಕೆ ಅಂತ ಬಂದರು. ಸೊ ಅವ್ನು ಟ್ರ್ಯಾಪ್ ಆಗಲಿಲ್ಲ, ನಾನು ಸ್ಪೋರ್ಟಿವ್ ಆಗಿ ತಗೊಂಡೆ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ದ. ಸ್ವಲ್ಪ ಬೇಜಾರಾಗಿತ್ತು ಅವನಿಗೆ, ಬಟ್ ಅಷ್ಟೊಂದು ಬೇಜಾರು ಮಾಡ್ಕೊಂಡಿರಲಿಲ್ಲ. ಬೇರೆಯವ್ರು ಬೇಜಾರು ಮಾಡ್ಕೊತಾರಲ್ಲ, ಸೊ ಅಷ್ಟೊಂದು ಬೇಜಾರಂತೂ ಮಾಡ್ಕೊಂಡಿರಲಿಲ್ಲ ಅವನು. ಓಕೆ, ಇದ್ರ ಮಧ್ಯೆ ಅಲ್ಲೊಂದು ಮಾಳು ಕಡೆಯಿಂದ ಒಂದು ಸಾಂಗ್ ಬೇರೆ ಹಾಕಿದ್ರು. ಮೊನ್ನೆ ಅದು ಟಿ ವಿನಲ್ಲಿ ಬಂದಾಗ ಮಜಾ ಟಾಕಿಸ್ ಹಾಕ್ಬಿಟ್ಟಿದ್ರು, ಬಟ್ ಇವಾಗ ಅದನ್ನ ಸಾಂಗ್ ಪ್ಲೇ ಮಾಡ್ತಿದ್ರು. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಅಶ್ವಿನಿಗೆ ಬಂದಿರುವಂಥದ್ದು, ರಾಜಮಾತೆ ಆದವರು ಈಗ ಸೈಲೆಂಟ್ ಆಗಿದ್ರಿ ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಅಷ್ಟೊಂದು ವೈಲೆಂಟ್ ಆದರೂ ಸಡನ್ನಾಗಿ ಯಾಕೆ ಸೈಲೆಂಟ್ ಆದರು ಅಂತ. ಇಂಡೈರೆಕ್ಟಾಗಿ ಏನು ಅಂತಂದರೆ ಅವ್ರು ಅಶ್ವಿನಿಯವ್ರನ್ನ ಪ್ರೊವೋಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ನನಗನ್ಸುತ್ತೆ. ಬಟ್ ಅಶ್ವಿನಿಯವ್ರದ್ದು ಏನಂತಂದರೆ ಉತ್ತರ ಆಟಕ್ಕೋಸ್ಕರ ಏನೇನೋ ಮಾಡಲಿಕ್ಕೆ ಟ್ರೈ ಮಾಡಿದೆ, ಅದರಿಂದ ತಪ್ಪುಗಳಾಯಿತು. ಬಟ್ ಇವಾಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಗುರಿ ತಲುಪಲಿಕ್ಕೆ ನಾನು ಏನು ಮಾಡಬೇಕು ಅದನ್ನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನನಗನ್ಸುತ್ತೆ ಅಶ್ವಿನಿಯವ್ರ ಕಪ್ ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಅನ್ನೆಸೆಸರಿಯಾಗಿ ಕಿರ್ಚಾಡುವಂಥದ್ದು, ಕೆಲವು ಪದ ಬಳಕೆಗಳು ಮಾಡದೇ ಇರೋದೇ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗೊಂದು ಹೊರಗಡೆ ಒಂದು
ಮೀನ್ಸ್ ಒಂದು ಒಳ್ಳೆ ಹೆಸರಿದೆ ಆ್ಯಂಡ್ ಗೌರವ ಇದೆ. ಸೊ ಒಳ್ಳೆ ಮನೆತನ ಅಂತ ನಾನು ಕೇಳ್ಪಟ್ಟೆ. ಒಂದು ತುಂಬ ಚೆನ್ನಾಗೂ ಇದ್ದಾರೆ. ಅವರಿಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ಗಳಿಸ್ಬಿಟ್ಟು ಏನು ಬೇಕಿಲ್ಲ ಅವರಿಗೆ ನನ್ನ ಪ್ರಕಾರ. ಸೊ ಒಂದು ಒಳ್ಳೆ ವ್ಯಕ್ತಿತ್ವದಿಂದ ಬಂದರೆ ಹೊರಗಡೆಗೆ ಅಷ್ಟೇ ಸಾಕು ಅಂತ ನನಗನ್ಸುತ್ತೆ. ಸುಮ್ಮನೆ ಆಟಕ್ಕೋಸ್ಕರ ಅವ್ರ ಹೆಸರು ಹಾಳು ಮಾಡಿಕೊಂಡು ಸೊ ಅದೆಲ್ಲ ಬೇಕಿರಲಿಲ್ಲ. ಸುಮ್ಮನೆ ಅವರು ಏನು ಬಿಗ್ ಬಾಸ್ ಅವರು, ಸೊ ಅವ್ರು ಏನೋ ಹಚ್ಕೊಡ್ತಾರೆ, ಬೆಂಕಿ ಹಚ್ತಾರೆ. ಸೊ ಅದಕ್ಕೆ ಸುಮ್ಮನೆ ಬಲಿಯಾಗುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಇದಾದಮೇಲೆ ರಾಶಿಕಾಗೆ ಪ್ರಶ್ನೆ ಬರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ಆದರೆ ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಅಂದರೆ ಅದು ಸೂರಜ್ ಅವರು. ಸೊ ನಿಮ್ಮಿಂದ ಸೂರಜ್ ಆಟ ಹಾಳಾಗ್ತಿದೆ ಅನ್ನೋ ರೀತಿಯ ಪ್ರಶ್ನೆ ಬರುತ್ತೆ. ಆ್ಯಂಡ್ ಅಲ್ಲಿ ನನ್ನ ಪ್ರಕಾರ ಇಲ್ಲ, ಆ ಥರದ್ದೇನಿಲ್ಲ. ಬಟ್ ಅಲ್ಲಿ ರಾಶಿಕಾ ಅಷ್ಟೊಂದು ಕ್ಲಾರಿಟಿಯಿಂದ ಅವ್ರು ಆನ್ಸರ್ ಕೊಡಲಿಲ್ಲ. ಅದು ಮೇ ಬಿ ಅವಳಿಗೆ ಅರ್ಥ ಆಗಲಿಲ್ವಾ ಅಥವಾ ಒಂದು ಕ್ವಶನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲೋ ಗೊತ್ತಿಲ್ಲ. ಬಟ್ ಸೂರಜ್ ಕರೆಕ್ಟಾಗಿ ಹೇಳ್ದ, ಇಲ್ಲ ಸರ್ ಅವರಿಂದ ನನ್ನ ಆಟ ಏನು ಹಾಳಾಗ್ತಿಲ್ಲ, ನನ್ನ ಆಟ ಏನಾದರೂ ಹಾಳಾದರೆ ಅದಕ್ಕೆ ನಾನೇ ಜವಾಬ್ದಾರಿ, ನನ್ನ ಆಟ ಏನು ಆಡಬೇಕು ನಾನು ಆಡ್ತಾ ಇದ್ದೀನಿ ಅಂತ ಕ್ಲಿಯರಾಗಿ ಹೇಳಿದ್ರು. ಬಟ್ ಇಲ್ಲಿ ನನಗೆ ಅದೇ ಅನಿಸ್ತು ಅಂಥದ್ದು ಏನಂತಂದರೆ ಇವರಿಬ್ಬರು ಅಷ್ಟೊಂದು ಯಾವಾಗಲೂ ಕೂಡ ಅನ್ಯೋನ್ಯವಾಗೇ ಇಲ್ಲ ಗುರು. ಕಂಪೇರಿಟಿವ್ಲಿ ಫಸ್ಟ್ ವೀಕ್ ತೊಗೊಂಡ್ರೆ ಅಥವಾ ಬೇರೆಯವ್ರು ತೊಗೊಂಡ್ರೆ, ನಾನು ಆವಾಗಲೇ ಎಕ್ಸಾಂಪಲ್ ಕೊಟ್ಟೆ, ಸೀರಿಯಲ್ ಗ್ಯಾಂಗ್ ಇದೆಯಲ್ಲ, 3 ಜನ ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಅವ್ರ ಬಗ್ಗೆ ಏನಕ್ಕೆ ಪ್ರಶ್ನೆ ಬರಲಿಲ್ಲ ಅವ್ರಿಗೆ? ಅವರ ಈ 3 ಜನರಲ್ಲಿ ಆಲ್ಮೋಸ್ಟ್ ಇಬ್ಬರು ಕೂಡ ಲಕ್ಕಲ್ಲೇ ಬಂದಿರುವಂಥದ್ದು ಇಲ್ಲಿ. ಅಭಿಷೇಕ್ ಆದರೂ ಆಗಿರ್ಬೋದು, ಯಾರು ಸ್ಪಂದನ ಆದರೂ ಆಗಿರ್ಬೋದು, ಧನುಷು ಕೂಡ ಅಷ್ಟೇ. ಒಂದು 2-3 ಟಾಸ್ಕ್ ತುಂಬ ಚೆನ್ನಾಗಿ ಆಡಿದಾನೆ ಬಿಟ್ಟರೆ, ಅದು ಬಿಟ್ಟರೆ ಇನ್ನೇನಿದೆ ಮನೆಯಲ್ಲಿ? ಏನೂ ಇಲ್ಲ. ಈ ಸರಿ ಎಂಟರ್ಟೈನ್ಮೆಂಟ್ ಅಂತ ಗಿಲ್ಲಿ ಬಿಟ್ಟರೆ ಇನ್ಯಾರು ಕೂಡ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಒಂದು ಒಳ್ಳೆ ಡ್ಯಾನ್ಸ್ ಮಾಡೋರು ಇದ್ದಾರಾ? ಅದೂ ಇಲ್ಲ. ಒಂದು ಹಾಡು ಹೇಳೋರು ಇದ್ದಾರೆ? ಅದೂ ಇಲ್ಲ. ಮಾಡು ಹಾಡು ಕೇಳ್ತಾ ಇದ್ರೆ ಎಲ್ಲರೂ ಕೂಡ ವ್ಯಾಲ್ಯೂಮ್ ಕಡಿಮೆ ಮಾಡ್ತಾರೆ. ಸುಮ್ಮನೆ ಅದು ಏನಕ್ಕೆ ನಡ್ಸ್ಕೊಂಡು ಹೋಗ್ತಿದ್ರು ಬಿಗ್ ಬಾಸ್ ಗೊತ್ತೇ ಆಗ್ತಿಲ್ಲ. ಸುಮ್ಮನೆ ಇಲ್ಲಿ ರಾಶಿಕಾಗಿ ತಂದುಬಿಟ್ಟು ಸುಮ್ಮನೆ ಟಾರ್ಗೆಟ್ ಮಾಡಿದ್ರು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಇನ್ನು ನಾಮಿನೇಷನ್ ನೆಕ್ಸ್ಟ್ ಬರುತ್ತೆ. ಸೊ ನಾಮಿನೇಷನ್ ಬ್ರೇಕಲ್ಲಿ ಸೊ ಅಲ್ಲಿ ಅಗೇನ್ ಅದೇ ರಾಶಿಕಾ ಸಾರಿ ಕೇಳಿದ್ರು ಸೂರಜ್ಗೆ. ಮೀನ್ಸ್ ಅದೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅನ್ನೋದು, ಕಣ್ಣೀರೆಲ್ಲ ಹಾಕಿದ್ರು. ನನಗದೇ ಬೇಜಾರಾಯಿತು. ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅದೇನೋ ಅರ್ಥ ಆಗಲಿಲ್ಲಪ್ಪ. ಬಿಟ್ಬಿಡ್ಬೇಕು ಅವ್ರಿಗೆ. ಆಯ್ತು, ಅವ್ರು ಮಾಡ್ತಿದ್ದಾರಾ, ಮಾಡಲಿ ಬಿಡಿ. ಅಲ್ಲ, ಇವತ್ತು ಹಿಂಗೆ ಮಾತಾಡ್ತಾರೆ, ನಾಳೆ ನೋಡಿ ಅದೇ ರಾಶಿಕಾಂಡ್ ಸೂರಜ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ. ಅದೇನ ಬಿಗ್ ಬಾಸ್ ಅಪ್ಪ ಥು. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಅಗೇನ್ ಧ್ರುವಂತ್, ಇವಂದು ಒಬ್ಬಂದು ನಮ್ಮ ಅಣ್ಣಂದು ಧ್ರುವಂತ್ ತಿರ್ಗಾ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ನನಗೆ ಆಚೆ ಕಳಿಸಿ, ಹಾಗೆ ಕಳಿಸಿ, ಹೀಗೆ ಕಳಿಸಿ. ಅಲ್ಲಪ್ಪ, ನಿಮಗೆ ಬಿಗ್ ಬಾಸ್ ಅವ್ರಿಗೆ ಅಷ್ಟೊಂದು ಕೇಳ್ಕೊಂತಿದ್ದಾನಲ್ಲ, ಕಳಿಸ್ಬಿಡಿ. ಇದು ಲಾಸ್ಟ್ ಸೀಸನೇ. ಸೊ ಅಲ್ಲಿ ಯಾರು ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಜೊತೆಗೆ ಇನ್ನೊಬ್ರು ಯಾರೋ ಬಂದಿದ್ರು, ಶೋಭಾ ಶೆಟ್ಟಿ, ರೈಟ್. ಶೋಭಾ ಶೆಟ್ಟಿ ಅವ್ರ ಮನೆಗೆ ಹೋಗ್ತೀನಿ ನನಗೆ ಕಳಿಸಿ ಅಂತಂದರೆ ಯಾವ ರೇಂಜಿಗೆ ಹೋಗ್ದಿದ್ರು ಸುದೀಪ್ ಸರ್. ಹಾಗೆ ಹೀಗೆ ನಾನು 11 ಸೀಸನ್ ನಡೆಸಿದ, ನನಗೆ ಅದು ಗೊತ್ತಾಗಲ್ವ ಇದು ಗೊತ್ತಾಗಲ್ವ ಅಂತ ಕೈಗೆ ಎಲ್ಲ ಮೇಲೆ ಕೆಳಗೆ ಮಾಡಿ ಎಲ್ಲ ವಾರ್ನ್ ಮಾಡಿದ್ರೆ ಅವಳಿಗೆ. ಹಾಗೆ ಕಳಿಸಿಬಿಟ್ರು ಕೂಡ. ಬಟ್ ಇವಾಗ ಇವ್ನು ಇಷ್ಟೊಂದು 2-3 ಸರಿ ಕೇಳ್ಕೊಂತಿದ್ದೀನಿ ಅಂತಂದರೆ ಕಳಿಸ್ಬಿಡ್ರಲ್ಲ, ಯಾಕೆ ಕಳಿಸ್ತಾ ಇಲ್ಲ ಅವನಿಗೆ? ಇರೋರಲ್ಲಿ ಇವನು ಒಬ್ಬ ಪರವಾಗಿಲ್ಲ, ಸ್ವಲ್ಪ ಗೇಮ್ನ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಇವ್ನು ಹೆಂಗೆ ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಅಂತನಾ? ಆಮೇಲೆ ಅವ್ರದ್ದು ತಂದೆಯವ್ರದ್ದು ಏನೋ ಆಡಿಯೋ ಬೇರೆ ಪ್ಲೇ ಮಾಡಿಸಿದ್ರು. ಆ್ಯಂಡ್ ಫಸ್ಟ್ ಸೇವ್ ಕೂಡ ಅವನ್ನೇ ಮಾಡಿಬಿಟ್ಟವ್ರೆ. ಆಮೇಲೆ ಅಣ್ಣ ಹೆಂಗೆ ಕಿಲಡಿ ಅಂತಂದರೆ, ಸೊ ಅಲ್ಲಿ ಫಸ್ಟಿಗೆ ನಾನು ಹೋಗ್ತೀನಿ ಅಂತ ಸೇವ್ ಆಗಿದ್ದ ತಕ್ಷಣ ಫುಲ್ ಉಲ್ಟಾ ಚೇಂಜು, ಧನ್ಯವಾದಗಳು, ಸೊ ಇವಾಗ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ಸರ್ ಅಂತೇಳ್ಬಿಟ್ಟು ಸುದೀಪ್ ಸರ್ ಮೇಲೆ ಎತ್ತಾಕ್ಬಿಟ್ಟ. ಕಳ್ಳ ಇವನ್ ಥರ ಕಳ್ಳ ಜಗತ್ ಕಿಲಾಡಿ ಅಂತಂದರೆ ಯಾರೂ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ. ಅವ್ನು ಆಟ ಆಡ್ಲಿಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾನೆ. ಅವ್ನಿಗೆ ಏನಂತಂದರೆ ಪ್ರತಿ ವೀಕು ಕೂಡ ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ ಅವನಿಗೆ ಗೊತ್ತಿದೆ ನಾನು ಏನು ಮಾಡ್ತಾಯಿದ್ದೀನಿ, ನನಗೆ ಹೊರಗಡೆ ಸಪೋರ್ಟ್ ಹೆಂಗಿರ್ಬೋದು ಹೆಂಗಿಲ್ಲ ಅನ್ನೋವಂಥದ್ದು. ಬಟ್ ಅದಕ್ಕೆ ಅವನಿಗೆ ಈ ಸರ್ ಹೋಗ್ತೀನೇನೋ, ಸುಮ್ಮನೆ ನಾನೇ ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಅವ್ನ ತಲೆ. ಬಟ್ ಸೇವ್ ಆದಾಗೆಲ್ಲ ಖುಷಿ ಆಗ್ತಿದೆ ಅವನಿಗೆ. ನೋಡಿ ನೆಕ್ಸ್ಟ್ ವೀಕ್ ಏನಾದರೂ ಆ ಥರ ಏನಾದ್ರು ಮಾಡಿಬಿಟ್ರೆ ನನ್ನ ಪ್ರಕಾರ ಬಿಗ್ ಬಾಸ್ರೆ ಕಳಿಸ್ತಾರ ಅಂತ ಗೊತ್ತಿಲ್ಲ. 2 ವೀಕ್ ಆಗಿದೆ ಇವಾಗ. ನೆಕ್ಸ್ಟ್ ವೀಕ್ ಏನಾದರೂ ಆ ಥರ ಮಾಡಿದ್ರೆ ನೀವು ಕಳಿಸ್ಬೋದು, ಹೆಲ್ಮೆಟ್ ಮಾಡಿ ಕಳಿಸ್ಬೋದು ಅಂತ ನನಗನ್ಸುತ್ತೆ. ನೋಡೋಣ, ನೆಕ್ಸ್ಟ್ ವೀಕ್ ನನ್ನ ಪ್ರಕಾರ ಧ್ರುವಂತ ಇರಬೇಕು, ಧ್ರುವಂತ ಅವ್ರು ಮಾಡುವಂತ ಅನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಬರುವಂಥದ್ದು ಕ್ಯಾಪ್ಟನ್ ಆ್ಯಂಡ್ ಕ್ಯಾಪ್ಟನ್ ರೂಮ್ಗೆ ಇರುವಂಥ ಮರ್ಯಾದೆ ಬಗ್ಗೆ, ಒಂದು ರೆಸ್ಪೆಕ್ಟ್ ಬಗ್ಗೆ ಮಾತುಕತೆ ನಡೆಯುತ್ತೆ. ಅದೇ ಹೇಳಿದ್ನಲ್ಲ, ಸೊ ಅದು ತಪ್ಪಾಗಿದೆ, ಗಿಲ್ಲಿ ಕಡೆಯಿಂದಾದ್ರೂ ಆಗಿದೆ ಅಥವಾ ಲಾಸ್ಟ್ ವೀಕಲ್ಲಿ ಏನದು ಗೆಸ್ಟ್ಗಳು ಬಂದಿದ್ರು. ಸೊ ಅದು ಏನೋ ಹೇಳ್ತಿದ್ದಾರೆ, ಗೆಸ್ಟ್ಗಳು ಬಂದಿದ್ದಾಗ ರೂಮ್ಗಳೇನು ಕೇಳಿದ್ರಲ್ಲ, ಅದಾದಮೇಲೆ ಲೆಟರ್ ಬಂತಂತೆ. ಸೊ ಲೆಟರ್ ಬಂದಾದಮೇಲೆ ಅಲ್ಲಿ ಅವ್ರಿಗೋಸ್ಕರ ಬೇರೆ ರೂಮ್ ಇದೆ, ಕ್ಯಾಪ್ಟನ್ ರೂಮಿಗೆಲ್ಲ ನೀವು ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರಂತೆ. ಬಟ್ ಆಲ್ಮೋಸ್ಟ್ 1 ಡೇ ಪೂರ್ತಿ ಅದರಲ್ಲೇ ಇದ್ರಪ್ಪ ಅವರು. ಸೊ ಯಾವಾಗ ಲೆಟರ್ ಕೊಟ್ಟರು, ಯಾವಾಗ ಅದನ್ನ ಚೇಂಜ್ ಮಾಡಿದ್ರು, ಐ ಡೋಂಟ್ ನೋ. ಬಟ್ ಅದೇ ನಾನು ಅಭಿಷೇಕ್ ಅವತ್ತು ಕೇಳ್ಬೋದಾಗಿತ್ತು, ಕೊಡಬಾರ್ದಾಗಿತ್ತು ಅವರು ಮ್ಯಾನೇಜರ್ ಆದರೂ ಕೂಡ. ಸೊ ನಿಮಗೆ ಆ ರೂಮ್ ಕೊಡಲಿಕ್ಕಿಲ್ಲ, ಸೊ ಯಾಕಂದರೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ ಅನ್ನೋಂಥದ್ದನ್ನು ಹೇಳಿ ಕೊಡಬೇಕಾಗಿತ್ತು. ಆ್ಯಂಡ್ ಲಾಸ್ಟ್ ವೀಕಲ್ಲಿ ಅವ್ರಿಗೂ ಕೂಡ ಉಗಿಬೇಕಾಗಿತ್ತು. ಯಾಕೆ ಉಗಿಲಿಲ್ಲ? ಅವರು ಕೂಡ ಹೋಗ್ಬಿಟ್ಟು ಅವ್ರಿಗೆ ಬುದ್ಧಿಲ್ಲ, ಅವ್ರಿಗೆ ಹಳೆ ಕಂಟೆಸ್ಟೆಂಟು ಸೀನಿಯರು ಪಾನಿಯರು ಅಂತೀರಿ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ ಆ ರೂಮ್ನಲ್ಲಿ ಯಾರು ಕೂಡ ಎಂಟ್ರ್ ಆಗಬಾರ್ದು ಅಂತ. ಸೊ ಆ ಲಾಸ್ಟ್ ವೀಕಲ್ಲಿ ಏನಕ್ಕೆ ಹೋಗಿದ್ದಿಲ್ಲ, ಈ ಮ್ಯಾಟ್ರ್ ಯಾಕೆ ಹೇಳಿಲ್ಲ? ಸೊ ಇವಾಗ ಯಾಕೆ ಗಿಲ್ಲಿ ಒಳಗಡೆ ಹೋಗಿ ಮಲ್ಕೊಂಡಿದ್ದ ತಕ್ಷಣ ಹೇಳ್ತಿದ್ದೀರಾ? ಒಪ್ಕೊತೀನಿ ಗಿಲ್ಲಿ ತಪ್ಪಿದೆ, ಇಲ್ಲ ನಾನು ಸಮರ್ಥನೆ ಮಾಡ್ಕೊತಿಲ್ಲ, ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ತಪ್ಪಿದೆ ಅಂತ. ಇವಾಗ ಅವ್ನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಬಟ್ ಬೇರೆಯವ್ರದ್ದು ಕೂಡ ತಪ್ಪಿದೆ. ಆ ಟೈಮಲ್ಲಿ ಏನಕ್ಕೆ ಹೇಳಿಲ್ಲ, ಇಷ್ಟು ದಿನ ಏನಕ್ಕೆ ಬಿಟ್ಕೊಂಬಂದ್ರಿ? ಅದು ತಪ್ಪಲ್ವಾಗಿದ್ರೆ. ಸೊ ಕೊನೆಗೆ ಇವಾಗ ಕ್ಯಾಪ್ಟನ್ ರೂಮ್ಗೆ ಈ ವಾರ ಪೂರ್ತಿ ಬೀಗ ಬಿದ್ದಿದೆ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಯಾರು ಕ್ಯಾಪ್ಟನ್ ಆಗ್ತಾರೆ, ಸೊ ಅವರು ಒಳಗಡೆ ತಿರ್ಗಾ ಎಂಟ್ರಿ ಆಗ್ತಾರೆ ಅಂತಲೇ ಹೇಳ್ಬೋದು.
ಆ್ಯಂಡ್ ನೋಡೋಣ ನಿಮ್ಗೇನು ಅನಿಸ್ತು ಈ ಒಂದು ಎಪಿಸೋಡ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಎಲಿಮಿನೇಟ್ ಆಗಿರುವಂಥದ್ದು ಇವತ್ತಿನ ಈ ವಾರದಲ್ಲಿ ಅಭಿಷೇಕ್ ಅಂತ ಹೇಳ್ತಿದ್ದಾರೆ. ಅಭಿಷೇಕ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಿದ್ದಾರೆ ಅಂತ. ಸೊ ಹೋಗೋದು ಒಳ್ಳೇದೇನೋ ನನ್ನ ಪ್ರಕಾರ. ಸ್ಪಂದನ ಹೋಗಬೇಕಾಗಿತ್ತು, ಹಂಗೆ ಕಂಪೇರಿಟಿವ್ ತೊಗೊಳಕ್ಕೆ ಹೋದರೆ ಅಭಿಷೇಕ್ ಅಂತ ಬಂದಾಗ ಹೆಂಗೋ ಕಾಲು ಮುರಿದಿದೆ. ಇನ್ನೊಂದು ವಾರ ಅಂತೂ ಏನೂ ಮಾಡಲಿಕ್ಕಾಗಲ್ಲ. ಸೊ ಟಾಸ್ಕು ಆಡೋಂಗಿಲ್ಲ, ಮುಂಚೆನೂ ಆಡ್ತಿರಲಿಲ್ಲ, ಇವಾಗೂ ಆಡೋಂಗಿಲ್ಲ. ಇವಾಗ ಏನು ಮಾಡ್ತಾರೆ ನೋಡೋಣ. ಓಕೆ, ನನಗನ್ಸಿರೋದು ಹಂಚ್ಕೊಂಡಿದ್ದೀನಪ್ಪ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.